ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಈ ಮುಂಚಾನೆಯನ್ನು ಕಾಣಲಿಕ್ಕೆ ನೀವು ಸಿದ್ಧರಾಗಿದ್ದೀರಿ. ಈ ಮುಂಚಾನೆಯ ವಾಕ್ಯ ಧ್ಯಾನವನ್ನು ಮಾಡಲಿಕ್ಕೆ ನೀವೆಲ್ಲರೂ ಆತುರದಿಂದ ಕಾದಿದ್ದೀರಿ ಎಂಬುದಾಗಿ ನಂಬಿ ನಾನು ಕರ್ತನಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ದೇವರು ಈ ದಿನ ನಮಗಾಗಿ ಅನುಗ್ರಹಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋವೇಲನು ಬರೆದ ಗ್ರಂಥ 2ನೇ ಅಧ್ಯಾಯ 27ನೇ ವಚನ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನನ್ನ ದೇವರು ತಿಳಿಸ್ತಾ ಇದ್ದಾರೆ, ನನ್ನ ಜನರು ಆತನ ಮಕ್ಕಳು ಎಂದಿಗೂ ಕೂಡ ಯಾವ ವಿಚಾರದಲ್ಲೂ ಕೂಡ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ. ಆಶಾಭಂಗ ಅಂದರೆ ಅವಮಾನ ಪಡುವುದಿಲ್ಲ, ಯಾರ ಮುಂದೆಯೂ ತಲೆ ತಗ್ಗಿಸುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳಿಗೆ ಅನೇಕ ಒಂದು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡವರಾಗಿ ಅನೇಕರ ಮುಂದೆ ನಾವು ಮಾಡಿದಂಥ ತಪ್ಪಿಗೂ ಕೂಡ ತಲೆ ಬಗ್ಗಿಸಿದಂಥ ಪರಿಸ್ಥಿತಿಗಳು ಏರ್ಪಟ್ಟಿರಬಹುದು ನಮ್ಮ ಜೀವನದಲ್ಲಿ. ಆದರೆ ದೇವರು ತಿಳಿಸ್ತಾ ಇದ್ದಾರೆ, ನನ್ನ ಜನರು ಆಶಾಭಂಗ ಪಡರು, ಎಂದಿಗೂ ಕೂಡ ಆಶಾಭಂಗ ಪಡರು. ಅದು ಅಲ್ಪ ಕಾಲಕ್ಕೆ ಮಾತ್ರವೇ. ಆ ಅನುಭವ ನಮಗೆ ಒಳ್ಳೆಯದಕ್ಕೆ ಮಾತ್ರವೇ. ಅನುಭವದ ಮೂಲಕ ಕೆಲವೊಂದು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಮಾತ್ರವೇ ಅಂಥ ಪರಿಸ್ಥಿತಿ ಏರ್ಪಟ್ಟಿದೆಯೇ ಹೊರತು ದೇವರ ದೃಷ್ಟಿಯಲ್ಲಿ ನಾವೆಷ್ಟೋ ಅಮೂಲ್ಯರು, ದೇವರ ದೃಷ್ಟಿಯಲ್ಲಿ ನಾವೆಷ್ಟೋ ಶ್ರೇಷ್ಠರು, ದೇವರ ಮಕ್ಕಳು ನಾವು. ಆಮೇಲೆ ಆತನ ಮಕ್ಕಳು ನಮ್ಮನ್ನು ಅವಮಾನಕ್ಕೆ ಈಡುಪಡಿಸ್ತಾರಾ? ಆತನ ಮಕ್ಕಳಾದಂಥ ನಮ್ಮನ್ನು ದೇವರು ಅವಮಾನಕ್ಕೆ ಈಡು ಮಾಡೋದಿಲ್ಲ. ಈ ಲೋಕದ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಒಬ್ಬರ ಮುಂದೆ ತಲೆ ತಗ್ಗಿಸ್ಬೇಕೆಂಬುದಾಗಿ ಅಂದುಕೊಳ್ಳೋದೇ ಇಲ್ಲ. ಯಾರು ನಾವು ತಪ್ಪು ಮಾಡಿದಾಗ ಯಾರು ನಮ್ಮನ್ನು ಬೈದರೂ ಕೂಡ ತಂದೆ ತಾಯಿಗಳು ನಮ್ಮನ್ನು ಸಮರ್ಥಿಸಿಕೊಂಡು ಮುಂದೆ ಬರ್ತಾರೆ. ಅಂಥ ಈ ಲೋಕದ ಶಾರೀರಿಕ ತಂದೆ ತಾಯಿಗಳೇ ತಮ್ಮ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಒಂದು ಆಪ್ಯಾಯತೆಯಿಂದ ನಮ್ಮನ್ನು ನೋಡಿ ದೃಷ್ಟಿಸಿ ನೋಡ್ತಾ ಇರುವಾಗ ಅದಕ್ಕಿಂತ ಉನ್ನತವಾಗಿ ಶ್ರೇಷ್ಠವಾಗಿ ಪ್ರೀತಿಸ್ತಿರುವಂಥ ನನ್ನ ಪರಲೋಕದ ತಂದೆ ನಮ್ಮನ್ನು ಅವಮಾನಕ್ಕೆ ಈಡು ಮಾಡ್ತಾರಾ? ಮೇ ಬಿ ಕೆಲವೊಂದು ಸಂದರ್ಭದಲ್ಲಿ ಅಂಥ ಪರಿಸ್ಥಿತಿಗಳು ನೀವು ಅನುಭವಿಸಿರಬಹುದು. ನಿಮ್ಮ ಜೀವನದಲ್ಲಿ ಮಾಡಿದ ತಪ್ಪಿಗೋ ತಲೆ ತಗ್ಗಿಸಿರ್ಬೋದು. ಅನೇಕರು ನೋಡುತ್ತಿರುವಾಗಲೇ ನೀವು ಅವಮಾನಕ್ಕೆ ಈಡಾಗಿರ್ಬೋದು. ಪ್ರಿಯರೇ, ಅದೇ ದೇವರು ಹೇಳ್ತಾ ಇದ್ದಾರೆ, ಆ ಅವಮಾನಗಳನ್ನೆಲ್ಲ ಸನ್ಮಾನವನ್ನಾಗಿ ಮಾರ್ಪಡಿಸುವಂಥ ದೇವರು. ಯಾಕೆ ದೇವರ ಭಕ್ತರಿಗೆ ಅವಮಾನವಾಗಿಲ್ವಾ? ದೇವರಿಗೇ ಎಷ್ಟು ಅವಮಾನಗಳಾಗಿತ್ತು, ಹೌದಾ? ಕೇವಲ ನನ್ನ ಮೂಲಕ, ನಮ್ಮೆಲ್ಲರ ಮೂಲಕವಾಗಿ ಆತನು ನಿಂದೆಗೊಳಗಾದ, ಆತನು ಹಿಂಸೆಗೊಳಗಾದ, ಆತನು ಪರ್ಯಾಸಕ್ಕೆ ಗುರಿಯಾದ, ಆತನು ಅವಮಾನಕ್ಕೆ ಒಳಗಾದ. ಆದರೂ ಕೂಡ ಇಡೀ ಲೋಕದ ಮುಂದೆ ಈಗಲೂ ಅನೇಕರು ಅದನ್ನು ಅರ್ಥ ಮಾಡಿಕೊಳ್ಳದಂಥವರು, ಸತ್ಯವನ್ನು ಅರಿಯದೆ, ಸತ್ಯವನ್ನು ತಿಳಿಯದೆ, ಸತ್ಯವನ್ನು ಗ್ರಹಿಸಿಕೊಳ್ಳದೆ ಅವರಿನ್ನೂ ಕ್ರಿಸ್ತನನ್ನು ದೂಷಿಸುವಂಥವರಾಗಿದ್ದಾರೆ, ಕ್ರಿಸ್ತನ ಅವಮಾನಪಡಿಸಿದ್ದಾರೆ. ಅದು ಮುಖ್ಯವಾಗಿ ಮಾತ್ರವೇ ಅಲ್ಲ, ಕ್ರೈಸ್ತರಾಗಿಯೂ ಕ್ರಿಸ್ತನ ಅರಿತಂಥವರಾಗಿಯೂ ಕೂಡ ತಮ್ಮ ನಡತೆಗಳ ಮೂಲಕವಾಗಿ ದೇವರನ್ನು ಅಲ್ಲಗಳೆಯುತ್ತಿದ್ದಾರೆ, ಆತನ ನಾಮವನ್ನು ಅಲ್ಲಗಳೆಯುತ್ತಾ ಇದ್ದಾರೆ. ತಮ್ಮ ಒಂದು ದುರಾಭ್ಯಾಸಗಳಿಂದ, ತಮ್ಮ ದುಷ್ಟ ಮಾತುಗಳಿಂದ ಅನೇಕರ ಅನ್ಯರ ಮುಂದೆ ಕ್ರೈಸ್ತರಾಗಿ ಹೆಸರಿಗೆ ಮಾತ್ರ ಹೇಳಿಕೊಂಡು ಅವರ ನಡತೆಯಿಂದ ದೇವರನ್ನು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಆತನ ನಾಮವನ್ನು ನಾವು ಅಲ್ಲಗಳೆಯುತ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ಬೇರೆಯವರೇ ಅಲ್ಲ, ಅನ್ಯರಲ್ಲ, ನನ್ನ ಕ್ರಿಸ್ತನ ಅರಿತಂಥವರೇ ನನ್ನ ನಾಮವನ್ನು ಅಂದರೆ ಅವಮಾನಕ್ಕೆ ಒಳಪಡಿಸ್ತಾ ಇದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಆದರೆ ನಾವು ಆ ರೀತಿಯಾಗಿ ಜೀವಿಸಬಾರ್ದು. ನಮಗೆ ಇಲ್ಲದ ರೀತಿಯಲ್ಲಿ ಅವಮಾನಗಳಾದರೂ ಕೂಡ ನಾವು ಆಶೀರ್ವದಿಸುವಾಗ ದೇವರು ನಮ್ಮನ್ನು ಎಂದಿಗೂ ಆಶಾಭಂಗಕ್ಕೆ ಈಡು ಮಾಡೋದಿಲ್ಲ. ತನ್ನ ಮಕ್ಕಳು ಉನ್ನತವಾಗಿರಬೇಕು. ತನ್ನ ಮಕ್ಕಳು ಅನೇಕ ಒಂದು ಪ್ರಾಂತ್ಯದಲ್ಲಿ, ಅನೇಕ ಒಂದು ಕ್ಷೇತ್ರಗಳಲ್ಲಿ ಉನ್ನತವಾದ ಪದವಿಯನ್ನು ಪಡಿಬೇಕು. ನನ್ನ ಮಕ್ಕಳು ನನ್ನ ಒಂದು ಮಹಿಮಾರ್ಥವಾಗಿ ಜೀವಿಸಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ಆ ಆಸೆ ಎಂದಿಗೂ ಉನ್ನತವಾಗಿರಬೇಕು. ಹಲ್ಲೆಲೂಯಾ. ಆ ರೀತಿ ನಮ್ಮನ್ನು ದೇವರು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮಗೇನೇ ಅವಮಾನಗಳಾಗಿರ್ಬೋದು, ನಿಮಗೇನೇ ತೊಂದರೆಗಳಾಗಿರ್ಬೋದು, ಆದರೆ ದೇವರನ್ನೇ ದೃಷ್ಟಿಸಿ ನೋಡೋದಾದರೆ ಖಂಡಿತವಾಗಿಯೂ ದೇವರು ಉನ್ನತವಾಗಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾರೆ. ಅಬ್ರಹಾಂ ಅವಮಾನ ಪಡಲಿಲ್ವಾ? ತನ್ನ ದೇಶವನ್ನು,
ತನ್ನ ಸ್ವಾಸ್ಥ್ಯವನ್ನು, ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಬರುವಾಗ ಅಬ್ರಹಾಮನಿಗೆ ನೋವಾಗಿಲ್ವ? ಅಬ್ರಹಾಮನಿಗೆ ಅವಮಾನ ಆಗಿಲ್ಲ? ಆದರೆ ದೇವರು ಈ ದಿನ ಅಬ್ರಹಾಮನೇ ವಿಶ್ವಾಸಿಗಳ ತಂದೆ ಎಂಬುದಾಗಿ ನಾವು ಕರೀಲಿಕ್ಕೆ ದೇವರು ಉನ್ನತವಾಗಿ ನಿಲ್ಲಿಸಿದ್ರು. ಆಮೇನ್, ಹಲ್ಲೆಲೂಯ. ಯೋಸೇಫನಿಗೆ ಅವಮಾನ ಆಗಿಲ್ವ? ಭಯಂಕರವಾದ ಅವಮಾನ, ಸ್ವಂತ ಜನರಿಂದಲೇ, ಸ್ವಂತ ಅಣ್ಣಂದಿಂದಲೇ. ಆದರೆ ಅವಮಾನವಾಗಿಯೇ ಇತ್ತ. ಅದೇ ಯೋಸೇಫನು ಉನ್ನತವಾಗಿ ಒಂದು ಪ್ರಧಾನನಾಗಿ ನಿಂತ. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ರೀತಿ ನೋಡ್ಕೊಂಡು ಹೋದರೆ ಪ್ರಿಯರೇ, ಎಷ್ಟೋ ಜನ ಇದ್ದಾರೆ. ನೋಹನಿಗೆ ಅವಮಾನ ಆಗಿಲ್ವಾ? ಎಷ್ಟೋ ಜನ ಅವಮಾನ ಪಡಿಸ್ತಾ ನೋಹನಿಗೆ. ದೇವರ ಕ್ರಿಸ್ತನ ಸುವಾರ್ತೆ ಸಾರುವಾಗ ಜನರು ಪರಿಹಾಸ್ಯ ಮಾಡಿದ್ರು ನೋಹನನ್ನು. ಆದರೆ ಈಗ ನೋಹ ಆತರ ಮೂಲಕ ತನ್ನ ಕುಟುಂಬವೇ ರಕ್ಷಿಸಿಕೊಂಡ್ರು. ಆಮೇಲೆ ನಾವೇ ಅಂದರೆ ನೆನಪಾಗೋದು ನೋಹವೇ. ಹಲ್ಲೆಲೂಯ. ಅಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಲಿಕ್ಕೆ ಶಕ್ತರು. ಈ ಅಲ್ಪಕಾಲದ ಅವಮಾನ ಆಗಿರ್ಬೋದು, ಅದೇ ನಿನ್ನ ಜೀವನ ಪೂರ್ತಿ ಇರುತ್ತೆ ಎಂಬುದಾಗಿ ನೀನು ದುಃಖಿಸಬೇಡ. ದೇವರು ಆ ಒಂದು ಅವಮಾನವನ್ನು ಸನ್ಮಾನವನ್ನಾಗಿ ಮಾರ್ಪಡಿಸ್ಲಿಕ್ಕಿದ್ದಾರೆ. ಅದು ಎಷ್ಟೋ ದಿನಗಳಿಲ್ಲ, ಹತ್ತಿರವಾಗೇ ಇದೆ. ನೀನು ನಂಬಿಗಸ್ತನಾಗಿರು, ನೀನು ನಂಬಿಗಸ್ತಳಾಗಿರು. ದೇವ್ರನ್ನ ದೃಷ್ಟಿಸಿ ನೋಡಿ, ಮನುಷ್ಯನ ನೋಡಬೇಡ, ದೇವ್ರನ್ನ ಮಾತ್ರವೇ ದೃಷ್ಟಿಸಿ ನೋಡು. ಆಗ ನಿನ್ನ ಎಲ್ಲ ಪರಿಸ್ಥಿತಿಗಳು ಬದಲಾಯಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವ್ರ ವಾಕ್ಯದ ಮೂಲಕ ನಮ್ಮೆಲ್ಲನ ಆಶ್ವಸಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಉನ್ನತನು, ಮಹೋನ್ನತನ ಅಂತ ದೇವರ ನನಗೆ ಸ್ತೋತ್ರ ಅಪ್ಪ. ಈ ವಾಗ್ದಾನ ನೋಡ್ತಿರುವಂಥ ಅನೇಕ ಮಕ್ಕಳು ಅವಮಾನಕ್ಕೆ ಈಡಾಗಿರ್ಬೋದು, ನೊಂದಿರ್ಬೋದು ಅಪ್ಪ. ಅನೇಕ ಮನುಷ್ಯರ ಮುಂದೆ ಕರ್ತರೆ ಪರಿಹಾಸ್ಯಕ್ಕೆ ಗುರಿಯಾಗಿರ್ಬೋದು, ಮಾಡಿದ ತಪ್ಪಿಗೋ. ಆದರೆ ನೀನು ಈ ವಾಕ್ಯದ ಮೂಲಕ ಅವನ ಧೈರ್ಯಪಡಿಸುತ್ತಿರೋದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಚರಣ ಎಂದಿಗೂ ನಿನ್ನ ಆಶ್ರಮ ಪಡಿಸುವಂಥ ದೇವರ ಅಲ್ಲ ಸ್ವಾಮಿ, ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮಗೆ ಮಾತ್ರ ಮಹಿಮೆನ ಸಲ್ಲಿಸ್ತಾ ಈ ವಾಗ್ದಾನವನ್ನು ನೋಡ್ತಿದ್ದ ಪ್ರತಿಯೊಬ್ಬರು ಅಪ್ಪ, ಕೇಳ್ತಾ ಇರುವಂಥ ಪ್ರತಿಯೊಬ್ಬರನ್ನು ಕರ್ತನೆ ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶಿಸು, ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.